ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮೀರಾ ವಿಲೇಜ್ ಲೈಫ್ ಸ್ಟೈಲ್ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಇದು ನಾವು ತಿರುಪತಿಗೆ ಹೋಗಿದ್ವಿ. ಅಲ್ಲಿಂದಲೇ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಲ್ಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ವಿಡಿಯೋ ತಿರುಪತಿದು. ತುಂಬಾ ದಿನ ಆದ್ಮೇಲೆ ನಾವು ತಿರುಪತಿಗೆ ಹೋದ್ವಿ. ರಶ್ ಇಲ್ಲ ಅನ್ಕೊಂಡ್ಬಿಟ್ಟು ಹೋದ್ವಿ. ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು. ತಿರುಪತಿಲಿ ಯಾವಾಗ ತಾನೇ ರಶ್ ಇರಲ್ಲ ಹೇಳಿ, ಯಾವಾಗ್ಲೂ ರಶ್ ಇರುತ್ತೆ ಅಲ್ವಾ. ತುಂಬಾ ಜನ ಇರ್ತಾರೆ ಯಾವಾಗಲೂ. ಇವತ್ತು ಕ್ಯೂ ನಿಂತ್ಕೊಂಡ್ರೆ ಒಂದೊಂದ್ ಟೈಮಲ್ಲಿ ಒನ್ ಡೇ ಫುಲ್ ಆಗ್ಬಿಡುತ್ತೆ ದರ್ಶನ ಆಗೋಕೆ. ನಾವು ದರ್ಶನಕ್ಕೆ ಹೋದಾಗ ಬೆಳಿಗ್ಗೆ ಮಾರ್ನಿಂಗ್ 8 ಗಂಟೆಗೇನೋ ಕ್ಯೂ ನಿಂತ್ಕೊಂಡ್ವಿ. ಸಾಯಂಕಾಲ 4 ಗಂಟೆಗೆ ದರ್ಶನ ಆಯ್ತು. ಆಚೆ ಬಂದು ಈಗ ಕೂತ್ಕೊಂಡಿದ್ವಿ ನೋಡಿ. ತುಂಬಾ ಅಂದ್ರೆ ತುಂಬಾ ಜನ ಇದ್ರು ಅಲ್ಲಿ. ಯಾವಾಗ್ಲೂ ರಶ್ ಇರುತ್ತೆ ಅನ್ಸುತ್ತೆ, ನೋಡ್ತಾ ಇರ್ತೀವಲ್ಲ. ಈ ವೈಕುಂಠ ಏಕಾದಶಿಲಂತೂ ಬಿಡಿ, ಹೇಳಲೇಬೇಡಿ, ಕಾಲಿಡೋಕೆ ಜಾಗ ಇರಲ್ಲ. ಅಲ್ಲಿ ಇನ್ನೊಂದು ಮೇನ್ ಏನಂದ್ರೆ, ಒನ್ ಡೇ ಅಲ್ಲ 2 ಡೇ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಪಡೆದ್ರು ಬೇಜಾರ್ ಅನ್ಸಲ್ಲ. ಯಾಕಂದ್ರೆ ಪ್ರತಿಯೊಂದು ಸ್ಪೆಷಲಿಸ್ಟ್ ಚೆನ್ನಾಗಿದೆ ಅಲ್ಲಿ. ಒಂದು ಊಟದ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ವಾಶ್ರೂಮ್ ಇರ್ಬೋದು, ಹುಷಾರಿಲ್ಲ ಅಂದ್ರೆ ತೋರ್ಸ್ಕೊಳ್ಳೋಕೆ ಹಾಸ್ಪಿಟಲ್ ವ್ಯವಸ್ಥೆ ಸಹನೂ ಇದೆ. ನೋಡಿ ಎಷ್ಟು ರಶ್ ಇದೆ ಅಂದ್ರೆ ತುಂಬಾ ತುಂಬಾ ರಶ್ ಇತ್ತು. ಅಯ್ಯಪ್ಪ, ಈ ಬಿಸಿಲಿಗೂ ಸೆಕೆಗೂ ಯಾಕೆ ಬಂದ್ವಪ್ಪ ಅನಿಸ್ಬಿಟ್ಟಿತ್ತು. ಬಟ್ ದರ್ಶನ ಮಾಡ್ಲೇಬೇಕು ಅಲ್ವಾ ದೇವ್ರದು ತಿಮ್ಮಪ್ಪನ. ಹಾಗಾಗಿ ಕಷ್ಟ ಅನ್ಸಿದ್ರು ದೇವ್ರ ಮುಖ ನೋಡಿದ್ಮೇಲೆ ಈ ಕಷ್ಟ ಎಲ್ಲ ಏನು ಅನ್ಸೋದೇ ಇಲ್ಲ. ತಿರ್ಗಾ ಮತ್ತೆ ಅಲ್ಲಿ ಗೋಡನಲ್ಲಿ ಬೇರೆ ಗಂಟೆ ಕಡ್ಲೆ ಕೊಡಾಕ್ತಾರೆ ನೋಡಿ. ಎಷ್ಟು ಜನ ಇದೆ ಅಂದ್ರೆ ಕೌಂಟ್ ಮಾಡಕ್ ಆಗಲ್ಲ ಬಿಡಿ. ಒಂದೊಂದು ಗೋಡನ್ ಅಲ್ಲಿ ಕಮ್ಮಿ ಅಂದ್ರೆ ಒಂದು 300, 400, 500 ಮೆಂಬರ್ಸೇ ಇರ್ತಾರೆ ಏನೋ ಒಂದೊಂದು ಗೋಡನ್ ಅಲ್ಲಿ. ಅಷ್ಟು ಜನ ಇರ್ತಾರೆ ನೋಡಿ. ತುಂಬಾ ಅಂದ್ರೆ ತುಂಬಾ ಜನನೇ ಇದ್ರು. ರಶ್ ಅಷ್ಟೇ ಇತ್ತು. ನಾನು ಯಾವತ್ತೂ ಹೋಗೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ತಿರುಪತಿಗೆ ಹೋಯ್ತು. ಬಟ್ ತುಂಬಾ ಖುಷಿ ಆಯ್ತು. ಅಲ್ಲಿನೆಲ್ಲ ಅಷ್ಟೇ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲಾನ ಒಂದು ಸ್ಮಾಲ್ ದೇವಸ್ಥಾನ, ಹಳ್ಳಿ ಕಡೆ ಆಗ್ಲಿ ಸಿಟಿಯಲ್ಲಿ ಒಂದು ಸ್ಮಾಲ್ ದೇವಸ್ಥಾನ ಇರುತ್ತೆ, ಅದನ್ನ ಎಷ್ಟು ನೀಟಾಗಿ ಇಟ್ಕೊಂಡೇ ಇರಲ್ಲ. ಒಂದು ಸಿಂಪಲ್ ಆಗಿರೋ ದೇವಸ್ಥಾನನೇ ಅಂತದ್ರಲ್ಲಿ ಅಷ್ಟು ದೊಡ್ಡ ದೇವಸ್ಥಾನ, ಕೋಟಿ ಕೋಟಿ ಜನ ಬರ್ತಾ ಇರ್ತಾರೆ. ಅದೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಅದ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಕಣ್ರಿ. ಒಂದ್ಸರಿ ಹೋದ್ರೆ ಮತ್ತೆ ಹೋಗ್ಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ತಿರ್ಗ ಹಾಗೆ ಪಾರ್ಕ್ ಹೋಗೋದು ಅಷ್ಟೇ, ಎಷ್ಟು ಚೆನ್ನಾಗಿದಾವ ಅಲ್ಲಿ ನೋಡಿ. ಇದು ಅಲ್ಲಿ ಪಾರ್ಕ್ ಇದೆ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಕಾಣಿಸುತ್ತೆ ಎಲ್ಲಾರ್ಗುನು ನೋಡಿ. ಅಲ್ಲಿ ನಾಮ, ಶಂಖ, ಅದೆಲ್ಲ ಚಕ್ರ ಅದೆಲ್ಲ ಎಷ್ಟು ಚೆನ್ನಾಗಿ ಬಿಡಿಸಿದಾರೆ ನೋಡಿ. ಹಸು ಕರು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನೇಚರ್ ಅಷ್ಟೇ ಚೆನ್ನಾಗಿದೆ. ಮತ್ತೆ ಕಲ್ಯಾಣಿ ಬಾವಿ ಇದೆ ನೋಡಿ. ಕಲ್ಯಾಣಿಲಿ ಎಲ್ಲ ಮುಖ ತೊಳ್ಕೊಂಡು ಸ್ನಾನ ಎಲ್ಲ ಮಾಡ್ತಾ ಇದ್ರು. ನಾವು ಜಸ್ಟ್ ಮುಖ ಒಂದು ತೊಳ್ಕೊಂಡು ಅದೇ ಬಂದ್ವಿ. ದೇವಸ್ಥಾನಗಳು ಅಷ್ಟೇ ತುಂಬಾ ದೇವಸ್ಥಾನ ಇದೆ ಅಲ್ಲಿ ತಿರುಪತಿ ಪಕ್ಕ. ನರಸಿಂಹಸ್ವಾಮಿ ದೇವಸ್ಥಾನ, ಏನೇನೋ ಇನ್ನು ಯಾವ್ಯಾವ ಇದಾವೆ. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯ್ತು ತಿಮ್ಮಪ್ಪನ ದರ್ಶನ ಪಡೆದು. ಹಂಗೆ ಅಲ್ಲಿಂದ ಬರ್ತಾ ನೀನು ಸಂಜೆ ಆಗಿತ್ತಲ್ವಾ, ನಾವು ಜರ್ನಿ ಮಾಡಿಲ್ಲ. ತಿರುಗಿ ಮಾರ್ನಿಂಗ್ ಬೆಳಿಗ್ಗೆ ಜರ್ನಿ ಮಾಡಿದ್ದು. ಹಾಗೆ ಬರ್ತಾ ಮಂದಾರಗಿರಿ ಬೆಟ್ಟಕ್ಕೆ ಹೋಗಿದ್ವಿ. ಅದು ಅಷ್ಟೇ ಪ್ಲೇಸ್ ತುಂಬಾ ಚೆನ್ನಾಗಿದೆ. ತುಮಕೂರಿಂದ ತುಂಬಾ ಹತ್ರ. ಬಸ್ಸು ಸ್ಪೆಷಲಿಸ್ಟ್ ಇದೆ, ಮತ್ತೆ ವೆಹಿಕಲ್ಸ್ ಎಲ್ಲ ಇದು ಇದೆ ಅಲ್ಲಿ. ಬಸ್ ಇಲ್ಲ, ವೆಹಿಕಲ್ಸ್ ಅಲ್ಲಿ ಹೋಗ್ಬೋದು, ಆಟೋ ಈ ತರದಲ್ಲಿ. ಮತ್ತೆ ನಾವು ಹೋದ್ರು ಡೈರೆಕ್ಟ್ ನಮ್ದು ಸ್ವಂತ ವೆಹಿಕಲ್ ಇದ್ರೆ ಸ್ವಂತ ವೆಹಿಕಲ್ ಅಲ್ಲೂ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಇದನ್ನು ಬೆಟ್ಟ, ಮಂದಾರಗಿರಿ ಬೆಟ್ಟ ಮೇಲೆ ಹತ್ಬೇಕಾರೆ ಇದು ನಾವು ಇಳಿಬೇಕಾರೆ ಮೇಲೆ ಏನು ವಿಡಿಯೋಸ್ ಮಾಡ್ಕೊಳಕ್ ಹೋಗ್ಲಿಲ್ಲ. ಮತ್ತೆ ತುಂಬಾ ಸುಸ್ತಾಗಿತ್ತಲ್ಲ, ಹಂಗಾಗಿ ಬರ್ಬೇಕಾದ್ರೆ ಜಸ್ಟ್ ಒಂದ್ ಸ್ವಲ್ಪ ಈ ತರ ವಿಡಿಯೋ ಮಾಡಿದ್ದಷ್ಟೇ. ಮಂದಾರಗಿರಿ ಬೆಟ್ಟನೂ ಅಷ್ಟೇ ಒನ್ ಡೇ ಟ್ರಿಪ್ಪಿಗೆ ಚೆನ್ನಾಗಿದೆ. ಆರಾಮಾಗಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ಬರ್ಬೋದು. ಫ್ಯಾಮಿಲಿ ಮೆಂಬರ್ ಹೋಗ್ಬೋದು, ಸಿಂಗಲ್ಸ್ ಲವರ್ಸ್ ಎಲ್ಲರೂ ಹೋಗ್ಬೋದು. ಚೆನ್ನಾಗಿದೆ ಒನ್ ಡೇ ಟ್ರಿಪ್, ಆರಾಮಾಗಿ ಹೋಗ್ಬರ್ಬೋದು. ತುಂಬಾ ಖುಷಿ ಆಯ್ತು ಹೋಗಿದ್ದು. ಫ್ಯಾಮಿಲಿ ಜೊತೆ ಅದು ಹೋಗಿದ್ದು ತುಂಬಾನೇ ಖುಷಿ ಆಯ್ತು. ಮತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಆದ್ರೆ ತಿರುಪತಿಗೆ ಹೋಗ್ಬೇಕು ಅನ್ನೋ ಆಸೆ ಇದೆ. ನೋಡೋಣ. ಇಷ್ಟ ಆಗಿತ್ತು ಲಾಗು. ಬಾಯ್ ಫ್ರೆಂಡ್ಸ್.